ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳು ಕ್ಲಾಸ್ ಟೀಚರ್ಗಳಿಗೆ ಹೇಳಿದ್ರಂತೆ, ನಾಳೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು 100 ರೂಪಾಯಿಯನ್ನು ತೆಗೆದುಕೊಂಡು ಬರಲು ಹೇಳಿ ಅಂತ. ಅದರಲ್ಲಿ ಒಬ್ಬ ಕ್ಲಾಸ್ ಟೀಚರು, ಮಕ್ಕಳೇ ನಾಳೆ ಸ್ಕೂಲಿಗೆ ಬರುವಾಗ ಕಾರ್ಯಕ್ರಮಕ್ಕೆ 200 ರೂಪಾಯಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಅದರಲ್ಲಿ ಒಂದು ಮಗು ತಾಯಿ ಹತ್ರ ಬಂದು, ಅಮ್ಮ ನಾಳೆ ಸ್ಕೂಲಲ್ಲಿ ಕಾರ್ಯಕ್ರಮ ಇದೆ, 300 ರೂಪಾಯಿ ಹೇಳಿದ್ದಾರೆ ಅಂತ ಹೇಳ್ತಂತೆ. ಅದಕ್ಕೆ ಆ ತಾಯಿ ಗಂಡನ ಹತ್ರ ಬಂದು, ರೀ ನಾಳೆ ಸ್ಕೂಲಲ್ಲಿ ಕಾರ್ಯಕ್ರಮಕ್ಕೆ 400 ರೂಪಾಯಿ ಹೇಳಿದ್ದಾರೆ ಕೊಡಿ ಅಂತ ಕೇಳಿದ್ಲಂತೆ. ಆಗ ಗಂಡ ಕೊಟ್ಟಂಥ 400 ರೂಪಾಯಿಗಳಲ್ಲಿ 100 ರೂಪಾಯಿಯನ್ನು ತಾನಿಟ್ಕೊಂಡು 300 ರೂಪಾಯಿಯನ್ನು ಮಗುವಿಗೆ ಒಪ್ಪಿಸ್ತಾಳೆ. ಆ ಮಗು 100 ರೂಪಾಯಿ ತಾನಿಟ್ಕೊಂಡು 200 ರೂಪಾಯಿಯನ್ನು ಕ್ಲಾಸ್ ಟೀಚರಿಗೆ ಒಪ್ಪಿಸುತ್ತೆ. ಆ ಕ್ಲಾಸ್ ಟೀಚರು 100 ರೂಪಾಯಿ ಇಟ್ಕೊಂಡು 100 ರೂಪಾಯಿಯನ್ನು ಮುಖ್ಯ ಗುರುಗಳಿಗೆ ಒಪ್ಪಿಸ್ತಾಳೆ. ವಿಚಿತ್ರ ಸಂಗತಿ ಅಂದರೆ, ಆ ಮುಖ್ಯ ಗುರುಗಳು ಸಂಗ್ರಹಿಸಿದ ಒಟ್ಟು ಹಣದಲ್ಲಿ 50 ರೂಪಾಯಿಗೂ ಒಂದು ಗಿಡದಂತೆ ಖರೀದಿ ಮಾಡ್ಕೊಂಡು ಬರೋಕ್ಕೆ ಶಿಪಾಯಿಗೆ ಹೇಳ್ತಾರಂತೆ. ಆ ಶಿಪಾಯಿಯೋ ಮಾರುಕಟ್ಟೆಯೆಲ್ಲ ತಿರುಗಾಡಿ ಕಳಪೆ ಇರತಕ್ಕಂಥ ಗಿಡಗಳನ್ನು 25 ರೂಪಾಯಿಗೂ ಒಂದರಂತೆ ಖರೀದಿ ಮಾಡಿ ತೆಗೆದುಕೊಂಡು ಬರ್ತಾನೆ. ಗಿಡ ಹಚ್ತಾರೆ, 2 ತಿಂಗಳು ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ, ಆನಂತರ ಒಣಗಿ ಹೋಗುತ್ತೆ. ಅಲ್ಲಿಗೆ ವಿಶ್ವ ಪರಿಸರ ದಿನಾಚರಣೆ ಮುಕ್ತಾಯವಾಯಿತು. ನಾವೆಷ್ಟೋ ಜನ ಅಂತಿರ್ತೀವಿ, ನಮ್ಮ ಊರಿನ ರಸ್ತೆಗೆ 10 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ, ಆದರೂ ರಸ್ತೆ 2 ತಿಂಗಳಲ್ಲಿ ಒಡೆದು ಹೋಯ್ತಲ್ಲ ಅಂತ. ಆ ರಸ್ತೆಗೆ 10 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆಯೋ ನಿಜ, ಆದರೆ ಬಂದು ಮುಟ್ಟಿದ್ದು 1 ಕೋಟಿ ಮಾತ್ರ. ಹಾಗಾದರೆ ಉಳಿದ ಹಣ ಎಲ್ಲಿ ಹೋಯಿತು ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಒಂದು ಶಾಲೆಯ ಕಟ್ಟುಕತೆಯೇ ನಮ್ಮ ದೇಶದ ಭ್ರಷ್ಟಾಚಾರದ ಸತ್ಯಕತೆ.